ನ್ಯೂಸ್ ಫಸ್ಟ್ ಪ್ರಾರಂಭ ಆಗಿ 5 ವರ್ಷ ಮುಗಿದಿದೆ. ಇಟ್ಸ್ ಸೋ ಡಿಫಿಕಲ್ಟ್. ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಸ್ಯಾಟಲೈಟ್ ಚಾನಲ್ ನಡೆಸ್ತಕ್ಕಂಥ ತುಂಬಾನೇ ಕಷ್ಟ ಇದೆ. ಅದರಲ್ಲಿ ಇವತ್ತಿರ್ತಕ್ಕಂಥ ವಿಭಿನ್ನವಾದಂಥ ವಿಚಾರಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ದೇಶದಲ್ಲಿ ಹರಿದು ಹೋಗಿದ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ನವರು ಸಮರ್ಪಕವಾಗಿ ಯಾವಾಗಲೂ ಸತ್ಯಕ್ಕೆ ಹತ್ತಿರವಾಗ್ತಕ್ಕಂಥ ನ್ಯೂಸನ್ನು ತೋರಿಸ್ತಕ್ಕಂಥದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಅವ್ರಿಗೆ ಇನ್ನೂ ಶುಭ ಹಾರೈಸ್ತೀನಿ. ಇನ್ನೂ ಉತ್ತಮವಾಗಿ ಈ ಚಾನಲ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ, ಅವ್ರ TRP ಬೆಳೀಲಿ. ಅದ್ರ ಜೊತೆಗೆ ನೇರವಾಗಿ ಇರ್ತಕ್ಕಂಥ ಸ್ಥಿತಿಗತಿನ ನೇರವಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಮುಂದೆನೂ ಮಾಡಲಿ ಅಂತ ನಾನು ವೈಯಕ್ತಿಕವಾಗಿ ಅವರಿಗೆ ಶುಭವನ್ನು ಕೋರ್ತೀನಿ. ನಮಸ್ಕಾರ. ಡಿಜಿಟಲ್ನಲ್ಲಿ ದೇ ಆರ್ ಡೂಯಿಂಗ್ ವೆಲ್ ಅಕಾರ್ಡಿಂಗ್ ಟು ಮಿ ಆ್ಯಂಡ್ ಆಸ್ ವೆಲ್ ಆಸ್ ಚಾನಲ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಸೊ ಆಲ್ವೇಸ್ ನ್ಯೂಸ್ ಫಸ್ಟ್ ಅಂತಕ್ಕಂಥದ್ದು ನಾವು ನೋಡಿದಾಗ ಜನರಲಿ ಲೋ ವಾಲ್ಯೂಮು, ಭಾಳ ಡಿಸಿಪ್ಲಿನ್ಡ್ ಆಗಿ ಆ್ಯಂಕರ್ಸ್ಗಳಾಗಿರಲಿ ಅಥವಾ ಅವ್ರ ಸಬ್ಜೆಕ್ಟ್ ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ನ ಸುದ್ದಿವಾಹಿನಿ 5 ವರ್ಷಗಳನ್ನು ಮುಗಿಸಿ ಇವತ್ತು 6ನೇ ವರ್ಷಕ್ಕೆ ಏನು ಪಾದಾರ್ಪಣೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ನ ಮುಖ್ಯಸ್ಥರಿಗೆ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ, ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ಚಾನಲ್ಲು ಭಾಳ ವೇಗವಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರ ಮನೆ ಮಾತಾಗಿ ತಾಜಾ ಸುದ್ದಿಗಳನ್ನು ಕೊಟ್ಟು ಯಾವುದೇ ಒಂದು ಸಮಸ್ಯೆ ಬಂದಾಗ ನ್ಯೂಸ್ ಫಸ್ಟ್ ಗಮನಕ್ಕೆ ಬಂದಾಗ ಅದನ್ನು ಇತ್ಯರ್ಥ ಮಾಡೋವರೆಗೂ ಬಿಡದೆ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತಾ ಆಲ್ ದಿ ವೆರಿ ಬೆಸ್ಟ್ ಫಾರ್ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟು ತನ್ನ 5ನೇ ವರ್ಷದ ಸಂಭ್ರಮದ ವಿಚಾರದಲ್ಲಿ ನಾನು ಭಾಳ ಖುಷಿ ಪಡ್ತೇನೆ. ಯಾಕಂದರೆ ಅಲ್ಲಿ ಭಾಳ ಸತ್ಯಕ್ಕೆ ಹತ್ತಿರವಾದ ವಿಷಯಗಳು ಪ್ರಸ್ತಾವನೆ ಆಗೋದ್ರ ಮೂಲಕ ಜನತೆಗೆ ಹಲವಾರು ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿದೆ. ವೈಜ್ಞಾನಿಕ, ಯುವಕರ ಸಮಸ್ಯೆ ಹಾಗೂ ಪ್ರಜಾಪ್ರಭುತ್ವದ ಕಾಪಾಡುವಿಕೆಯಲ್ಲಿ ಕಾವಲುಗಾರ ರೀತಿಯಲ್ಲಿ ತಾವು ಕೆಲಸ ಮಾಡ್ತಕ್ಕಂಥ ರೀತಿ ನೀತಿ, ಒಟ್ಟಾರೆ ಹಲವಾರು ವಿಚಾರಗಳನ್ನು ಭಾಳ ಗಂಭೀರವಾದ ವಿಚಾರಗಳನ್ನು ಎತ್ಕೊಂಡಿದ್ದೀರಿ. ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಎತ್ಕೊಂಡಿದ್ದೀರಿ. ಒಟ್ಟಾರೆ ಸತ್ಯದ ಬೆನ್ನತ್ತಿದ ನ್ಯೂಸ್ ಫಸ್ಟಿಗೆ ನಾನು ಶುಭಾಶಯ ಹೇಳ್ತಾ ಇದ್ದೀನಿ. ಅದಿನ್ನೂ ಹೆಚ್ಚಿನ ಕಾಲ ಇರಲಿ, ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂಥ ಶಕ್ತಿ ಆ ನ್ಯೂಸ್ ಚಾನೆಲ್ಗೆ ಬರಲಿ ಅಂತೇಳಿ ಹಾರೈಸ್ತೀನಿ.